ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಂದೇ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದುವೆ ಆಗಬಹುದಾ ಅಂತಂದ್ರೆ, ಈಗ ಮೇಷರಾಶಿಯವರನ್ನೇ ಮದುವೆ ಆಗಬಹುದಾ, ವೃಷಭ ರಾಶಿಯವರನ್ನೇ ಮದುವೆ ಆಗಬಹುದಾ ಅನ್ನೋ ಕ್ವಶನ್ಸ್ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಒಂದೇ ರಾಶಿ ಅಂದ ಮಾತ್ರಕ್ಕೆ ರಾಶಿ ಒಂದೇ ಆದ್ರೂ ಜನ್ಮ ಕುಂಡಲಿ ಒಂದೇ ತರ ಇರೋದಿಲ್ಲ. ಆಯ್ತು, ಓಕೆ, ಅದು ಒಂದೇ ತರ ಇದೆ ಅಂತ ಅನ್ಕೊಳ್ಳೋಣ. ಇನ್ನು ಪಾದಗಳು ಕೂಡ ಒಂದೇ ತರ ಇರಲ್ಲ. ಸೊ ಪಾದನೂ ಒಂದೇ ತರ ಇದೆ ಅಂತ ಅನ್ಕೊಳ್ಳೋಣ. ನಕ್ಷತ್ರ ಅದು ಕೂಡ ಒಂದೇ ತರ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ ಗ್ರಹಗಳ ಚಲನೆ, ಈಗ ರಾಹು ಕೆಲವೊಮ್ಮೆ ಮೇಷರಾಶಿಯವರ ಈಗ ಹುಡುಗನ ನಕ್ಷತ್ರದಲ್ಲಿ 10ನೇ ಮನೆಯಲ್ಲಿದ್ರೆ, ಹುಡುಗಿಯ ನಕ್ಷತ್ರದಲ್ಲಿ ಈ ಒಂದು ಗ್ರಹಗಳ ಚಲನೆ 8ನೇ ಮನೆಯಲ್ಲಿರುತ್ತೆ. 10ನೇ ಮನೆ ಬಂದ್ಬಿಟ್ಟು ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಜೀವನವನ್ನ ಸಾಗಿಸುವಂತದ್ದಿರುತ್ತೆ. 8ನೇ ಮನೆ ಬಂದ್ಬಿಟ್ಟು ನಿಮ್ಮ ಆಹಾರ ಕ್ರಮ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬಾಧೆಗಳನ್ನ ಎದುರಿಸಬೇಕಾಗತ್ತೆ. ಸೊ ಒಂದೇ ರಾಶಿಯವರು ಮದುವೆ ಆಗಬಹುದು, ಆದ್ರೂ ಕೂಡ ಗ್ರಹಗಳ ಚಲನೆ, ನಕ್ಷತ್ರ, ಪಾದ, ಜನ್ಮ ಕುಂಡಲಿ ಇದೆಲ್ಲವನ್ನ ಚೆಕ್ ಮಾಡಿ ನೀವು ಮದುವೆ ಆದ್ರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗತ್ತೆ. ಧನ್ಯವಾದಗಳು.